ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಬಯೋ ಸ್ಟಡೀಸ್. ಕಳೆದ ವಿಡಿಯೋಗಳಲ್ಲಿ ನಾವು ಆ್ಯನಿಮಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್ ಮತ್ತು ಬಯಾಲಜಿಕಲ್ ಕ್ಲಾಸಿಫಿಕೇಷನ್ಗೆ ಸಂಬಂಧಪಟ್ಟಂತಹ MCQ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಇನ್ ದಿಸ್ ವಿಡಿಯೋ ವಿಲ್ ಡಿಸ್ಕಸ್ ದ MCQ ಕ್ವಶನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಫಸ್ಟ್ ಚಾಪ್ಟರ್. ಯಾವುದು? ದ ಲಿವಿಂಗ್ ವರ್ಲ್ಡ್. ರೈಟ್? ನಾವು ಫಸ್ಟ್ ಕ್ವಶನ್. As we go from species to kingdom in the taxonomic hierarchy, the number of common characters, options ಏನಿದೆ? Decrease, increase, remains same or may increase or decrease. So question ನಲ್ಲಿ first important word ಯಾವುದು? First important word is about the taxonomic hierarchy. So taxonomic hierarchy ಅಂತಂದರೆ ಏನು? Arrangement of taxonomic categories. Which are the taxonomic categories? Kingdom, phylum, class, order, family, genus and species. ಹೌದಾ? ಈ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ಗಳನ್ನು ನೀವು ಕಿಂಗ್ಡಮಿಂದ ಸ್ಪೀಸೀಸ್ವರೆಗೂ ಓದ್ಬೋದು ಅಥವಾ ಸ್ಪೀಸೀಸಿಂದ ಕಿಂಗ್ಡಮ್ವರೆಗೂ ಓದ್ಬೋದು. ಸರಿನಾ? ಇವಾಗ ನೀವು ಕಿಂಗ್ಡಮ್ ಎನಿಮಲಿಯಾ ಅಂತ ಕನ್ಸಿಡರ್ ಮಾಡಿದರೆ ಎಷ್ಟೊಂದು ವೆರೈಟಿ ಸ್ಪೀಸೀಸ್ ಎನಿಮಲ್ಸ್ ಇದಾವಲ್ಲ, ನಮ್ಮ ಕಣ್ಣಿಗೆ ಕಾಣಿಸುವಂಥವು ಎಲ್ಲ ಎನಿಮಲ್ಸ್ಗಳು ಒಂದೇ ಕಿಂಗ್ಡಮ್ಗಳಿಗೆ ಅವು ಹೊಂದುತ್ತವೆ. ಬಟ್ ಬೇರೆ ಬೇರೆ ಫೈಲಮ್ಗಳನ್ನು ಹೊಂದಿರ್ತವೆ, ಬೇರೆ ಬೇರೆ ಕ್ಲಾಸ್ಗೆ ಅವು ಹೊಂದ್ತವೆ, ಬೇರೆ ಆರ್ಡರ್, ಬೇರೆ ಫ್ಯಾಮಿಲಿ, ಜೀನಸ್ ಮತ್ತು ಸ್ಪೀಸೀಸ್. ಇದು ಮಾತ್ರ ಒಂದು ಎನಿಮಲ್ಗೆ ಒಂದೇ ಸ್ಪೀಸೀಸ್ ಇರಲಿಕ್ಕೆ ಸಾಧ್ಯ ಇರುತ್ತೆ. ಹೌದಾ? ಸೊ ಎಲ್ಲ ಸೇಮ್ ವೆರೈಟಿ ಆಫ್ ಆರ್ಗ್ಯಾನಿಸಮ್ಸ್ ದೇ ಬಿಲಾಂಗ್ಸ್ ಟು ಕಿಂಗ್ಡಮ್. ಈ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಮೇಲೆ ಈ ಕ್ವಶನ್ ಮಾತ್ರ ಯಾವತ್ತೂ ಕೇಳ್ತಾರೆ. ಇಲ್ಲಿ ಕೊಟ್ಟಿರುವಂಥ ಕ್ವಶನ್ ಏನಂದರೆ, ನೀವು ಕಿಂಗ್ಡಮ್ಮಿಂದ ಸ್ಪೀಸೀಸ್ಗೆ ಓದಿದರೆ ಜೀವಿಗಳ ಮಧ್ಯೆ ಇರುವಂತಹ ಸಿಮಿಲರ್ ಕ್ಯಾರೆಕ್ಟರ್ಸು ವೆದರ್ ಅವು ಇನ್ಕ್ರೀಸ್ ಆಗ್ತಾವ ಅಥವಾ ಡಿಕ್ರೀಸ್ ಆಗ್ತಾವ. ಅಥವಾ ಕ್ವಶನ್ನು ಪೂರ್ತಿಯಾಗಿ ಉಲ್ಟಾ, ಅಂದರೆ ಇಫ್ ಯು ರೀಡ್ ದ ಹೈರಾರ್ಕಿ ಫ್ರಾಮ್ ಸ್ಪೀಸೀಸ್ ಟುವರ್ಡ್ಸ್ ದ ಕಿಂಗ್ಡಮ್, ಆವಾಗ ನಿಮಗೆ ಕಾಮನ್ ಕ್ಯಾರೆಕ್ಟರ್ಸ್ ಅಂದರೆ ಜೀವಿಗಳ ಮಧ್ಯೆ ಇರುವಂತಹ ಸಿಮಿಲರ್ ಕ್ಯಾರೆಕ್ಟರ್ಸ್ ವೆದರ್ ದೆ ಇನ್ಕ್ರೀಸ್ ಆರ್ ಡಿಕ್ರೀಸ್. ಸ್ಟೂಡೆಂಟ್ಸ್, ಈ ಕ್ವಶನಿಗೆ ಕನ್ಫ್ಯೂಸ್ ಆಗದೇ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಅದನ್ನು ತಪ್ಪದೇ ನೋಡಿ. ಈ ಟ್ಯಾಕ್ಸಾನಮಿಕ್ ಹೈರಾರ್ಕಿಗೆ ಸಂಬಂಧಪಟ್ಟಂತಹ ಎಲ್ಲ ಇಂಪಾರ್ಟೆಂಟ್ ಸೊಲ್ಯೂಷನ್ಸ್ಗಳನ್ನು, ಕ್ಲೂಗಳನ್ನು, ಟಿಪ್ಸ್ಗಳನ್ನು ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಅಲ್ಲಿ ಈ ಪಾಯಿಂಟ್ ಕೂಡ ಕವರ್ ಆಗಿದೆ. ಹೇಗೆ ನೆನ್ಪಿಟ್ಕೋಬೇಕು ನೀವು? ಕಿಂಗ್ಡಮ್ಮಿಂದ ಸ್ಪೀಸೀಸ್ವರೆಗೆ ನೀವು ಓದ್ತಾ ಬಂದರೆ ಏರೋ ಮಾರ್ಕು ಡೌನ್ ಇದೆ. ಹೌದಾ? ಸೊ ಮೇಲಿಂದ ಕೆಳಗಡೆ ಬಂದರೆ ಯಾವತ್ತೂ ಕಾಮನ್ ಕ್ಯಾರೆಕ್ಟರ್ಸು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಜೀವಿಗಳ ಮಧ್ಯೆ ಇರುವಂತಹ ಕಾಮನ್ ಕ್ಯಾರೆಕ್ಟರ್ಸ್ ವಿಲ್ ಇನ್ಕ್ರೀಸ್ ವೆನ್ ಯು ರೀಡ್ ದ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಫ್ರಾಮ್ ಕಿಂಗ್ಡಮ್ ಟು ಸ್ಪೀಸೀಸ್. ಅದನ್ನೇ ನೀವು ಸ್ಪೀಸೀಸಿಂದ ಜೀನಸ್ ಆಮೇಲೆ ಫ್ಯಾಮಿಲಿ, ಕಿಂಗ್ಡಮ್ವರೆಗೂ ಓದ್ತಾ ಹೋದರೆ, ಅಂದರೆ ನೀವು ಮೇಲಕ್ಕೆ ಏರಿಕೆ ಕ್ರಮದಲ್ಲಿ ಓದ್ತಾ ಹೋದರೆ ಸಿಮಿಲರ್ ಕ್ಯಾರೆಕ್ಟರ್ಸ್ ಯಾವತ್ತು ಇಳಿಕೆ ಕ್ರಮ ಅಂದರೆ ಕಡಿಮೆ ಆಗ್ತಾ ಹೋಗ್ತವೆ. ಸೊ ಕ್ವಶನ್ನಲ್ಲಿ ಏನು ಕೊಟ್ಟಿದ್ದಾರೆ? ಕ್ವಶನ್ನಲ್ಲಿ ಹೈರಾರ್ಕಿಯನ್ನು ಎಲ್ಲಿಂದ ಎಲ್ಲಿಗೆ ಓದ್ತಾ ಇದ್ದಾರೆ? ಸ್ಪೀಸೀಸಿಂದ ಕಿಂಗ್ಡಮಿಗೆ ಓದ್ತಾ ಇದ್ದಾರೆ. ಅಂದರೆ ಸ್ಪೀಸೀಸಿಂದ ಸ್ಟಾರ್ಟ್ ಮಾಡಿ ಕಿಂಗ್ಡಮ್ವರೆಗೂ ನೀವು ಜೀವಿಗಳ ಕಾಮನ್ ಕ್ಯಾರೆಕ್ಟರ್ಸನ್ನು ನೋಡಿದರೆ ಅವು ಏನಾಗಬೇಕು? ಇಲ್ಲಿ ನೋಡಿ, ಇದು ಏರಿಕೆ ಕ್ರಮ ಆಯಿತು ಅಂತಂದರೆ ಆನ್ಸರ್ ಯಾವತ್ತು ಇಳಿಕೆ ಕ್ರಮ ಅಂದರೆ ಡಿಕ್ರೀಸ್ ಆಗಬೇಕು. ಸೊ ವಿಚ್ ಈಸ್ ದ ಕರೆಕ್ಟ್ ಆಪ್ಷನ್? ಆಪ್ಷನ್ ನಂಬರ್ ಎ, ದಟ್ ಈಸ್ ವಿಲ್ ಡಿಕ್ರೀಸ್. ಸೊ ಇಫ್ ಯು ರೀಡ್ ದ ಹೈರಾರ್ಕಿ ಫ್ರಾಮ್ ಸ್ಪೀಸೀಸ್ ಟುವರ್ಡ್ಸ್ ದ ಕಿಂಗ್ಡಮ್, ದ ಕಾಮನ್ ಕ್ಯಾರೆಕ್ಟರ್ಸ್ ವಿಲ್ ಡಿಕ್ರೀಸ್. ನೆನ್ಪಿಟ್ಕೋಬೇಕು. ಅದನ್ನೇ ನೀವು ಇಫ್ ಯು ರೀಡ್ ದ ಹೈರಾರ್ಕಿ ಫ್ರಾಮ್ ಕಿಂಗ್ಡಮ್ ಟುವರ್ಡ್ಸ್ ದ ಸ್ಪೀಸೀಸ್, ಆವಾಗ ಕ್ಯಾರೆಕ್ಟರ್ಸು ಇನ್ಕ್ರೀಸ್ ಆಗ್ತಾಯಿತ್ತು. ಸೊ ಅಪೋಸಿಟ್ ಡೈರೆಕ್ಷನ್ಸ್ ಇರುತ್ತೆ ಎರಡರದ್ದು. ಸರಿನಾ? ಸೊ ಹಿಂಟಲ್ಲಿ ಏನು? ಕಿಂಗ್ಡಮ್ಮಿಂದ ಸ್ಪೀಸೀಸಿಗೆ ಓದಿದರೆ ಇನ್ಕ್ರೀಸ್ ಇನ್ ಸಿಮಿಲಾರಿಟಿ, ಅದೇ ಸ್ಪೀಸೀಸಿಂದ ಕಿಂಗ್ಡಮ್ ಓದಿದರೆ ಡಿಕ್ರೀಸ್ ಇನ್ ಸಿಮಿಲಾರಿಟಿ. ರೈಟ್? ಸೊ ಕರೆಕ್ಟ್ ಆಪ್ಷನ್ ಎ, ವಿಲ್ ಡಿಕ್ರೀಸ್. Second question. Which of the following suffixes used for units of classification in plants indicate the taxonomic category of family? ಸೊ ಕ್ವಶನ್ ಏನಿದೆ ಅಂತಂದರೆ, ಇಲ್ಲಿ ನೋಡಿ, ಸಫಿಕ್ಸ್ ಅಂದರೆ ಏನು? ಇವಾಗ ಯಾವುದೋ ಒಂದು ವರ್ಡ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ಯಾವುದೋ ಒಂದು ವರ್ಡ್ ತೊಗೊಂಡ್ರೆ ಈ ವರ್ಡ್ ಆದಮೇಲೆ ನೀವು ಕೆಲವೊಂದು ಲೆಟರ್ಸನ್ನು ಬರೆದರೆ ಅದು ಸಫಿಕ್ಸ್ ಆಯಿತು. ಈ ವರ್ಡ್ಗಿಂತ ಮುಂಚೆ ಕೆಲವೊಂದು ಲೆಟರ್ಸ್ ಬರೆದ್ರೆ ಅದು ಪ್ರಿಫಿಕ್ಸ್ ಆಯಿತು. ಸರಿನಾ? ಸೊ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ? ಸಫಿಕ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ನಮಗೆ ಟ್ಯಾಕ್ಸಾನಮಿಕ್ ಹೈರಾರ್ಕಿನಲ್ಲಿ ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಆ್ಯಂಡ್ ಸ್ಪೀಸೀಸ್.
ಸೊ ಈ ನಾನು ಸ್ಪೆಷಲ್ ವಿಡಿಯೋ ಅಂತ ಹೇಳಿದ್ನಲ್ಲ, ಅದರಲ್ಲೂ ಕೂಡ ಈ ಕ್ಲೂವನ್ನು ಕೊಟ್ಟಿದ್ದೀನಿ ಹೆಂಗೆ ನೆನ್ಪಿಟ್ಕೋಬೇಕು ಅಂತ. ಈ ಯಾವುದಾದ್ರೂ ಒಂದು ವರ್ಡ್ ಕೊಟ್ಟು ಆ ವರ್ಡು ವೆದರ್ ಇಟ್ ಈಸ್ ಅ ಫೈಲಮ್ ಆರ್ ಕ್ಲಾಸ್ ಆರ್ ಆರ್ಡರ್ ಹೆಂಗೆ ಕಂಡುಹಿಡಿಬೇಕು ಅಂತಂದರೆ ಆ ವರ್ಡ್ನಲ್ಲಿ ಬರುವಂತಹ ಕೊನೆಯ ಲೆಟರ್ಸ್ಗಳಿಂದ. ಸೊ ಯಾವ ಲೆಟರು ಇಲ್ಲಿ ಇರುವಂತಹ ಆಪ್ಷನ್ನಲ್ಲಿ ಯಾವ ಲೆಟರ್ಸನ್ನು ಹೊಂದಿರುವಂತಹ ಕ್ಯಾಟಗರಿಗೆ ನಾವು ಫ್ಯಾಮಿಲಿ ಅಂತ ಕರಿತೀವಿ ಅಂತ ಕ್ವಶನ್ ಇದೆ. ಇದಕ್ಕೆ ಕ್ಲೂ ಯಾವುದು? ಇಲ್ಲಿ ನೋಡಿ, ಅವ್ರು ಕೇಳಿರೋದು ಪ್ಲ್ಯಾಂಟ್ ಕ್ಲಾಸಿಫಿಕೇಷನ್. ಸಿ ಹಿಯರ್, ಕಾನ್ಸಂಟ್ರೇಟ್. ಪ್ಲ್ಯಾಂಟ್ ಕ್ಲಾಸಿಫಿಕೇಷನ್ ಬಂತು ಅಂತಂದರೆ ಕಿಂಗ್ಡಮ್ ಆದಮೇಲೆ ಫೈಲಮ್ ಬರಲ್ಲ, ಡಿವಿಷನ್ ಬರುತ್ತೆ. ಫೈಲಮ್ ಅಂತಂದರೆ ಅದು ಆ್ಯನಿಮಲ್ ಕ್ಲಾಸಿಫಿಕೇಷನಲ್ಲೇ ಬರುತ್ತೆ. ಡಿವಿಷನ್ ಅಂತಂದರೆ ಇದು ಪ್ಲ್ಯಾಂಟ್ ಕ್ಲಾಸಿಫಿಕೇಷನ್ನಲ್ಲಿ ಬರುತ್ತೆ. ಸೊ ಪ್ಲ್ಯಾಂಟ್ ಕ್ಲಾಸಿಫಿಕೇಷನ್ ಹಿಂಟ್ ನೋಡಿ, ಪ್ಲ್ಯಾಂಟ್ ಕ್ಲಾಸಿಫಿಕೇಷನ್ನಲ್ಲಿ ಯಾವುದಾದ್ರೂ ವರ್ಡು ಎ ಇ ಇಂದ, ಇದು ರಿವಿಷನ್ ಮಾಡ್ತಾ ಇದ್ದೀನಿ, ಎ ಇ ಇಂದ ಎಂಡ್ ಆಯಿತು ಅಂದರೆ ದಟ್ ಈಸ್ ದ ನೇಮ್ ಆಫ್ ಡಿವಿಷನ್. ONAE ಇಂದ ಎಂಡ್ ಆಯಿತು ಅಂದರೆ ದಟ್ ಈಸ್ ದ ನೇಮ್ ಆಫ್ ಕ್ಲಾಸ್. ಏಲ್ಸಿಂದ ಎಂಡ್ ಆಯಿತು ಅಂದರೆ ಆರ್ಡರ್. ACA ಇಂದ ಎಂಡ್ ಆಯಿತು ಅಂದರೆ ದಟ್ ಈಸ್ ದ ಫ್ಯಾಮಿಲಿ. ಯಾರೋ ಒಬ್ಬರು ಕ್ವಶನ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಡೌಟ್ ಕೇಳಿದರು, ಈ ಕ್ಲಾಸ್ನಲ್ಲೂ ಲಾಸ್ಟ್ ಲೆಟರು AE ಇದೆ, ಡಿವಿಷನ್ನಲ್ಲೂ ಲಾಸ್ಟ್ ಲೆಟರ್ AE ಇದೆ, ಫ್ಯಾಮ್ಲಿನಲ್ಲೂ ಲಾಸ್ಟ್ ಲೆಟರ್ AE ಇದೆ, ಹಾಗಾದರೆ ಏನನ್ನು ನಾವು ಅದನ್ನ ಕನ್ಸಿಡರ್ ಮಾಡಬೇಕು ಅಂತ. ಇಲ್ಲಿ ನೋಡಿ, ಸಿಂಪಲ್ಲಾಗಿ ಸ್ವಲ್ಪ ವಿಚಾರ ಮಾಡಬೇಕು ಯಾವತ್ತು. ಈ AE ಅನ್ನುವಂಥದ್ದು ಎರಡು ಲೆಟರ್ಸ್ ಮಾತ್ರ ಇಲ್ಲಿ ಸೇಮ್ ಇದೆ, ಬಟ್ ನೀವು ಮೂರನೇ ಲೆಟರನ್ನು ಅಬ್ಸರ್ವ್ ಮಾಡಬೇಕು ಅವಾಗ, ಹೌದಾ? ಎರಡೇ AE ಅಂತ ಇತ್ತು ಅಂದರೆ ನೋ ಡೌಟ್ ಇಟ್ ಈಸ್ ಅ ಡಿವಿಷನ್. ಬಟ್ AEಗಿಂತನೂ ಜಾಸ್ತಿ ಏನಾದರೂ ಇಂಪಾರ್ಟೆಂಟ್ ಇರೋದಿದೆಯಾ? ಎಸ್, ON ಅಂತ ಇದೆ. ON ಅಂತ ಇತ್ತು ಅಂದರೆ ಕ್ಲಾಸ್, ಏಲ್ಸ್ ಇತ್ತಂದರೆ ಗೊತ್ತಾಗ್ಬಿಡುತ್ತೆ ಅದು ಆರ್ಡರ್. ACA ಅಂತ ಫುಲ್ ಕಂಪ್ಲೀಟಾಗಿ ಆವಾಗ ನೀವು 5 ಲೆಟರ್ಸನ್ನು ನೋಡಿ. ಸೊ ACA ಇತ್ತು ಅಂದರೆ ಅದು ಫ್ಯಾಮಿಲಿ. ಸೊ ಕ್ವಶನ್ನಲ್ಲಿ ಏನು ಕೊಟ್ಟಿದ್ದಾರೆ, ಫ್ಯಾಮಿಲಿ ಲೆವೆಲಿಗೆ ಯಾವ ವರ್ಡ್ಸಿಂದ ಎಂಡ್ ಆಗ್ತವೆ ಅಂತ. ಸೊ ಫ್ಯಾಮಿಲಿ ತೊಗೊಳ್ಳಿ ಇಲ್ಲಿ. ಸೊ ಯಾವ ವರ್ಡಿಂದ ಎಂಡ್ ಆಗಬೇಕು? ACEAE. ಎಲ್ಲಿದೆ ಆಪ್ಷನ್ನು? ಇಲ್ಲಿ ACEAE. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ನಂಬರ್ C. ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಅನಾಕಾರ್ಡಿಯೇಸಿಯೆ, ಇಲ್ಲಿ ನೋಡಿ ಲಾಸ್ಟಿಗೆ 5 ಲೆಟರ್ಸ್ ತೊಗೊಂಡ್ರೆ ACA ಅಂತ ಇದೆ. ಸೊ ಅನಾಕಾರ್ಡಿಯೇಸಿಯೆ ಈಸ್ ದ ನೇಮ್ ಆಫ್ ದ ಫ್ಯಾಮಿಲಿ ಟು ವಿಚ್ ದ ಮ್ಯಾಂಗೋ ಪ್ಲ್ಯಾಂಟ್ ಬಿಲಾಂಗ್ಸ್. ಪೊಯೇಸಿಯೆ, ಇಲ್ಲೂ ನೋಡಿ ಲಾಸ್ಟ್ 5 ಲೆಟರ್ಸ್. ಪೊಯೇಸಿಯೆ ಅಂದರೆ ದಿಸ್ ಈಸ್ ದ ನೇಮ್ ಆಫ್ ದ ಫ್ಯಾಮಿಲಿ ಟು ವಿಚ್ ವೀಟ್ ಬಿಲಾಂಗ್ಸ್. ಸೊ ನಮ್ಮ ಗೋಧಿ ಯಾವ ಫ್ಯಾಮಿಲಿಗೆ ಬಿಲಾಂಗ್ ಮಾಡುತ್ತೆ? ಪೊಯೇಸಿ ಅನ್ನುವಂತಹ ಒಂದು ಫ್ಯಾಮಿಲಿ. ಅನದರ್ ಎಕ್ಸಾಂಪಲ್, ಸೊಲೆನೇಸಿಯೆ, ಅಗೇನ್ 5 ಲೆಟರ್ಸ್, ಲಾಸ್ಟ್ 2 ಲೆಟರ್ AE ಇದೆ, ಹಾಗಾದರೆ ಇದು ಡಿವಿಷನ್ ಆಗುತ್ತಾ? ಇಲ್ಲ, 2 ಲೆಟರ್ಗಿಂತ 5 ಲೆಟರ್ ಇಂಪಾರ್ಟೆಂಟ್ ಅಲ್ಲ. ಸೊ 5 ಲೆಟರ್ಸನ್ನು ಕನ್ಸಿಡರ್ ಮಾಡಿದರೆ ಸೊಲೆನೇಸಿಯೆ, ನೇಮ್ ಆಫ್ ದ ಫ್ಯಾಮಿಲಿ ಟು ವಿಚ್ ಪೊಟ್ಯಾಟೊ ಬಿಲಾಂಗ್ಸ್. ಗೊತ್ತಾಯ್ತಾ? ಸೊ ಫ್ಯಾಮಿಲಿ ಇತ್ತು ಅಂತಂದರೆ ಎಂಡಿಂಗಿಗೆ ACA ಅನ್ನುವಂತಹ ಲೆಟರ್ಸ್ಗಳಿಂದ ಆ ವರ್ಡು ಎಂಡ್ ಆಗಿರುತ್ತೆ. ಅದಕ್ಕೆ ಅದನ್ನು ನಾವು ಸಫಿಕ್ಸ್ ಅಂತ ಕರಿತಾ ಇದ್ದೀವಿ. ಸೊ ವರ್ಡ್ದು ಅನಾಕಾರ್ ಇದು ಒಂದು ವರ್ಡು. ಸೊ ಇದಕ್ಕೆ ಸಫಿಕ್ಸ್ ಏನಿದೆ? ACA ಅಂತ ಇದೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆನ್ಸರ್ C. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. ದ ಟರ್ಮ್ ಸಿಸ್ಟಮ್ಯಾಟಿಕ್ಸ್ ರೆಫರ್ಸ್ ಟು identification and study of organ system, identification and preservation of plants and animals, diversity of kind of organisms and their relationship, study of habitats of organisms and their classification. ಈ ಸಿಸ್ಟಮ್ಯಾಟಿಕ್ಸ್ ಅನ್ನುವಂತಹ ವರ್ಡು ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೂ ಹೇಳಿದ್ದೆ, ಇದು ಯಾವತ್ತೂ ಟ್ಯಾಕ್ಸಾನಮಿ ಅನ್ನುವಂತಹ ವರ್ಡ್ ಜೊತೆ ಕನ್ಫ್ಯೂಷನ್ ಕೊಡುತ್ತೆ. ಸೊ ಟ್ಯಾಕ್ಸಾನಮಿ ಅಂದರೆ ಏನು? ಆ್ಯಕ್ಚುಲಿ taxonomy refers to identification, nomenclature and classification of an organism. Systematics word ಅಂದರೆ ಏನು? Systematics is equal to taxonomy plus evolution. Remember, systematics is equal to taxonomy ಅಂದರೆ identification, nomenclature and classification. ಎಕ್ಸ್ಟ್ರಾ ಇನ್ನೊಂದು ಪಾಯಿಂಟನ್ನು ಸ್ಟಡಿ ಮಾಡಬೇಕು. ಆ ಜೀವಿಗೆ ಸಂಬಂಧಪಟ್ಟಂತಹ ಎಕ್ಸ್ಟ್ರಾ ಒಂದು ಕ್ಯಾರೆಕ್ಟರ್ ಯಾವುದು? ಆ ಜೀವಿ ಹೆಂಗೆ ಎವಲ್ಯೂಷನ್ ಆಯಿತು. ಸೊ ಎವಲ್ಯೂಷನ್ ಅಂತಹ ವರ್ಡನ್ನು ನೀವು ಕನ್ಸಿಡರ್ ಮಾಡಿದರೆ ದ್ಯಾಟ್ ಇಟ್ ಸೆಲ್ಫ್ ಬಿಕಮ್ಸ್ ದ ಸಿಸ್ಟಮ್ಯಾಟಿಕ್ಸ್. ಹೌದಾ? ಎವಲ್ಯೂಷನ್ ಅಂತಂದರೆ ಏನು? ರಿಲೇಷನ್ಶಿಪ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ಸ್. ಸೊ ಆಪ್ಷನ್ಸ್ನಲ್ಲಿ ರಿಲೇಷನ್ಶಿಪ್ ಅಂತ ವರ್ಡ್ ಇರಬೇಕು. ದ್ಯಾಟ್ ಇಂಡಿಕೇಟ್ಸ್ ದ ಎವಲ್ಯೂಷನ್. ಎಲ್ಲಿದೆ? ಇಲ್ಲಿದೆ. ಸರಿನಾ? ಸೊ ರಿಲೇಷನ್ಶಿಪ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ಸ್ ಅಂದರೆ ಇಟ್ ಬಿಲಾಂಗ್ಸ್ ಟು ದ ಎವಲ್ಯೂಷನ್. ಎವಲ್ಯೂಷನ್ ಅಂತಂದರೆ ಏನು? ಸಿಸ್ಟಮ್ಯಾಟಿಕ್ಸ್. ಸೊ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್? ಆಪ್ಷನ್ C. ಆನ್ಸರ್, ಡೈವರ್ಸಿಟಿ ಆಫ್ ಕೈಂಡ್ ಆಫ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇ ರಿಲೇಷನ್ಶಿಪ್. ಅಂದರೆ ಜೀವಿಗಳು ಎಷ್ಟು ರೀತಿಯಾಗಿದ್ದಾವಲ್ಲ, ಅವುಗಳ ಮಧ್ಯೆ ಇರುವಂತಹ
ವಿಕಸನ ಹೆಂಗೆ ಹೊಂದಿದ್ವು ಅಂತ ಎವಲ್ಯೂಷನ್ ರಿಲೇಷನ್ಶಿಪ್ಪನ್ನು ನಾವು ಸ್ಟಡಿ ಮಾಡಿದರೆ ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಅ ಸಿಸ್ಟಮ್ಯಾಟಿಕ್ಸ್. ಅರ್ಥ ಆಯ್ತಾ? ಸೊ ದ ಕರೆಕ್ಟ್ ಆಪ್ಷನ್ ಹಿಯರ್ ಈಸ್ ಆನ್ಸರ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 4. ದ ಜೀನಸ್ ರಿಪ್ರೆಸೆಂಟ್ಸ್, ಜೀನಸ್ ಅಂದರೆ ಏನು? ದಿಸ್ ಈಸ್ ಒನ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ. ಇಟ್ ರಿಪ್ರೆಸೆಂಟ್ಸ್ ಆ್ಯನ್ ಇಂಡಿವಿಜುವಲ್ ಪ್ಲ್ಯಾಂಟ್ ಆರ್ ಆ್ಯನಿಮಲ್, collection of plants or animals, a group of closely related species of plants and animals, and none of these. So taxonomic categories estiddವು? obligatory categories 7. which are those? kingdom, phylum or division, kingdom, phylum, class, order, family, genus and species. ಯಾಕೆ ಇಲ್ಲಿ ಪಿ ಆ್ಯಂಡ್ ಡಿ ಅಂತ ಬರದೆ ನಾನು? ಬಿಕಾಸ್ ಇಫ್ ಇಟ್ ಈಸ್ ಅ ಆ್ಯನಿಮಲ್ ಕ್ಲಾಸಿಫಿಕೇಷನ್ ಫೈಲಮ್ ಬರುತ್ತೆ, ಪ್ಲ್ಯಾಂಟ್ ಕ್ಲಾಸಿಫಿಕೇಷನ್ ಇದ್ದರೆ ಅದು ಡಿವಿಷನ್ ಬರುತ್ತೆ. ಸೊ ಕ್ವಶನ್ ಎದ್ರ ಬಗ್ಗೆ ಇದೆ? ಈ ಜೀನಸ್ ಬಗ್ಗೆ ಇದೆ. ಸೊ ಜೀನಸ್ ಅಂತಂದರೆ ಏನು? ಸ್ಪೀಸೀಸಿಂದ ಒಂದು ಸ್ಟೆಪ್ ಮೇಲೆ ಇರುವಂತಹ ಟ್ಯಾಕ್ಸಾನಮಿಕ್ ಕ್ಯಾಟಗರಿ. ಸ್ಪೀಸೀಸ್ ಅಂದರೆ ಏನು? ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಪ್ಲ್ಯಾಂಟ್ ಹೆಸರು ಅಥವಾ ಆ್ಯನಿಮಲ್ ಹೆಸರು. ಸೊ ಇಂಡಿವಿಜುವಲ್ ಪ್ಲ್ಯಾಂಟ್ ಆರ್ ಆ್ಯನಿಮಲ್ ಎಲ್ಲಿ ಬಂತು? ಸ್ಪೀಸೀಸ್ನಲ್ಲಿ ಬಂತು. ಓಕೆ, ಅಂತಹ ಪ್ಲ್ಯಾಂಟ್ ಮತ್ತು ಸ್ಪೀಸೀಸ್ಗಳನ್ನು ಹೊಂದಿರುವಂತಹ ಒಂದು ಕ್ಯಾಟಗರಿ ಯಾವುದು? ಇದು ಜೀನಸ್. ಸೊ ಜೀನಸ್ ಏನನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ? ಜೀನಸ್ ರಿಪ್ರೆಸೆಂಟ್ಸ್ ಅ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಆಫ್ ಪ್ಲ್ಯಾಂಟ್ಸ್ ಆರ್ ಆ್ಯನಿಮಲ್ಸ್. ಕ್ಲೂ ಏನಿಲ್ಲಿ? ಸ್ಪೀಸೀಸ್ ವರ್ಡ್ ಇದೆ. ಓಕೆ, ಸೊ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಅಬೌವ್ ಸ್ಪೀಸೀಸ್ ಲೆವೆಲ್. ಸೊ ಸ್ಪೀಸೀಸ್ ಆದಮೇಲೆ ಮೇಲ್ಗಡೆ ಯಾವುದಿತ್ತು? ಜೀನಸ್ ಇತ್ತು. ಅದಕ್ಕೆ ಆನ್ಸರ್ ಯಾವುದು? ಜೀನಸ್. ಇಟ್ ರಿಪ್ರೆಸೆಂಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಸೀಸ್. ಹಲವಾರು ಸ್ಪೀಸೀಸ್ಗಳನ್ನು ಹೊಂದಿ ಒಂದು ಜೀನಸ್ ಆಗಿರುತ್ತೆ. ದೇರ್ ಫೋರ್ ದ ಕರೆಕ್ಟ್ ಆಪ್ಷನ್ ಈಸ್ ಸಿ, ಅ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಆರ್ ಆ್ಯನಿಮಲ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. The taxonomic unit phylum in the animal classification, in the classification of animals is equivalent to which hierarchical level in the plant classification? ಅಂದರೆ ಆ್ಯನಿಮಲ್ ಕ್ಲಾಸಿಫಿಕೇಷನ್ ಮತ್ತು ಪ್ಲ್ಯಾಂಟ್ ಕ್ಲಾಸಿಫಿಕೇಷನ್ನ ಕಂಪೇರ್ ಮಾಡಿದರೆ ಆ್ಯನಿಮಲ್ ಕ್ಲಾಸಿಫಿಕೇಷನ್ನದ್ದು ಫೈಲಮ್ ಲೆವೆಲ್ಗೆ ಪ್ಲ್ಯಾಂಟ್ ಕ್ಲಾಸಿಫಿಕೇಷನ್ನಲ್ಲಿ ಯಾವ ಕ್ಯಾಟಗರಿ ಬರುತ್ತೆ? ಅದಕ್ಕೆ ನಾನು ಆವಾಗಲೇ ಏನು ಬರೆದಿದ್ದು? ಕಿಂಗ್ಡಮ್, ಫೈಲಮ್ ಆರ್ ಡಿವಿಷನ್, ದೆನ್ ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಆ್ಯಂಡ್ ಸ್ಪೀಸೀಸ್ ಅಂತ ಬರೆದಿದ್ದು. ಸೊ ಆ್ಯನಿಮಲ್ ಕ್ಲಾಸಿಫಿಕೇಷನ್ನಲ್ಲಿ ಫೈಲಮ್ ಲೆವೆಲ್ ಅಂತಂದರೆ ಅದು ಯಾವ ಲೆವೆಲ್ಗೆ ಬರುತ್ತೆ? ಡಿವಿಷನ್ ಲೆವೆಲ್ಗೆ ಬರುತ್ತೆ. ಸೊ ಪ್ಲ್ಯಾಂಟ್ನಲ್ಲಿ ಡಿವಿಷನ್ ಅಂತ ವರ್ಡನ್ನು ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಫೈಲಮ್. ಸೊ ಕ್ವಶನಲ್ಲೂ ಅದೇ ಕೊಟ್ಟಿದ್ದಾರೆ. ಆ್ಯನಿಮಲ್ ಕ್ಲಾಸಿಫಿಕೇಷನ್ನಲ್ಲಿ ಫೈಲಮ್ ಲೆವೆಲಿಗೆ ಪ್ಲ್ಯಾಂಟ್ ಕ್ಲಾಸಿಫಿಕೇಷನಲ್ಲಿ ಯಾವ ಹೆಸರಿರುತ್ತೆ? ಸಿಂಪಲ್ ಆನ್ಸರ್ ಸಿ, ದಟ್ ಈಸ್ ಡಿವಿಷನ್. ಮಿಕ್ಕಿದ ಎಲ್ಲವೂ ಸಿಮಿಲರ್ ಆಗಿರ್ತವೆ. ಹೌದಾ? ಓನ್ಲಿ ಫೈಲಮ್ ಆ್ಯಂಡ್ ಡಿವಿಷನ್, ದೀಸ್ ಆರ್ ದ ಡಿಫ್ರೆಂಟ್ ಕ್ಯಾಟಗರಿ ನೇಮ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಬೊಟಾನಿಕಲ್ ಗಾರ್ಡನ್ಸ್ ಆ್ಯಂಡ್ ಝಾಲಜಿಕಲ್ ಪಾರ್ಕ್ಸ್ ಹ್ಯಾವ್ ಕಲೆಕ್ಷನ್ ಆಫ್ ಎಂಡೆಮಿಕ್ ಲಿವಿಂಗ್ ಸ್ಪೀಸೀಸ್, collection of exotic living species, collection of endemic and exotic, then collection of local plants and animals. ಮೊದಲು ಏನು ತಿಳ್ಕೋಬೇಕು? ವಾಟ್ ಆರ್ ದೀಸ್ ಬೊಟಾನಿಕಲ್ ಗಾರ್ಡನ್ಸ್ ಆ್ಯಂಡ್ ಝಾಲಜಿಕಲ್ ಪಾರ್ಕ್ಸ್? ದೀಸ್ ವಿ ಹ್ಯಾವ್ ಸ್ಟಡೀಡ್ ಇನ್ ಟ್ಯಾಕ್ಸಾನಮಿಕ್ ಏಡ್ಸ್. ಹೌದಾ? ನಿಮ್ಮದು 30% ಏನು ರೆಡ್ಯೂಸ್ ಆಗಿದೆಯಲ್ಲ ಸಿಲೆಬಸ್ಸು, ಅದರಲ್ಲಿ ಈ ಟ್ಯಾಕ್ಸಾನಮಿಕ್ ಏಡ್ಸನ್ನು ಕೊಟ್ಟಿಲ್ಲ. ಈ 30% ಏನು ಸಿಲೆಬಸ್ ಕಡಿಮೆ ಆಗಿದೆಯಲ್ಲ, ದ್ಯಾಟ್ ಈಸ್ ಫಾರ್ ದ ಬೋರ್ಡ್ ಎಕ್ಸಾಮ್. ಹೌದಾ? ಬಟ್ ಸಿ ಇ ಟಿ ಮತ್ತು ನೀಟಿಗೂ ಕೂಡ ಈ 30% ಅಪ್ಲೈ ಆಗುತ್ತೆ ಅಂತ ಇನ್ನೂ ನೋಟಿಫಿಕೇಷನ್ ಎಲ್ಲೂ ಬಂದಿಲ್ಲ. ಸೊ ನಾವು ಥೇರಿ ಎಕ್ಸಾಮ್ಗೆ ಅದನ್ನು ಸ್ಕಿಪ್ ಮಾಡಿದ್ರೂ ಅಟ್ಲೀಸ್ಟ್ ಫಾರ್ ಸಿ ಇ ಟಿ ಆ್ಯಂಡ್ ನೀಟ್ ಅದನ್ನು ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡಲೇಬೇಕು. ಸೊ ಆನ್ಸರ್ ಗೊತ್ತಿರಲಿ ಅಂತ ರಿವಿಷನ್ ಮಾಡ್ದಂಗೆ ಆಗುತ್ತೆ. ವಿ ವಿಲ್ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್. ಓಕೆ, ಸೊ ಇದು ಬೋರ್ಡ್ ಎಕ್ಸಾಮ್ಗೆ ಇರಲಿಕ್ಕಿಲ್ಲ, ಬಟ್ ಸಿ ಇ ಟಿ ಮತ್ತು ನೀಟಿಗಂತೂ ಬರುತ್ತೆ. ಈ ಬೊಟಾನಿಕಲ್ ಗಾರ್ಡನ್ ಮತ್ತು ಝಾಲಜಿಕಲ್ ಪಾರ್ಕ್ಸನ್ನು ಎಲ್ಲಿ? ಈ ಬೊಟಾನಿಕಲ್ ಗಾರ್ಡನ್ ಅಂತಂದರೆ ದಿಸ್ ಈಸ್ ಅ ಟ್ಯಾಕ್ಸಾನಮಿಕ್ ಏಡ್ ಟು ಪ್ರಿಸರ್ವ್ ದ ಪ್ಲ್ಯಾಂಟ್ಸ್. ಹೌದಾ? ಝಾಲಜಿಕಲ್ ಪಾರ್ಕ್ ಅಂತಂದರೆ ಏನು? ಅದು ಎನಿಮಲ್ಗಳಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ 2 ವರ್ಡ್ಸ್ ಇದ್ದಾವೆ. ಒಂದು ಎಂಡೆಮಿಕ್ ಅಂತ ಇದೆ, ಒಂದು ಎಕ್ಸಾಟಿಕ್ ಅಂತ ಇದೆ. ಎಕ್ಸಾಟಿಕ್ ಅಂತಂದರೆ ಏನು? ಫಾರಿನ್ ಸ್ಪೀಸೀಸ್, ಅಂದರೆ ಬೇರೆ ದೇಶಗಳಲ್ಲಿ ಇರುವಂತಹ ಪ್ಲ್ಯಾಂಟ್ಸ್ ಮತ್ತು ಎನಿಮಲ್ಸನ್ನು ತೊಗೊಂಡು ಬಂದು ಅವನ್ನ ನಮ್ಮ ದೇಶದಲ್ಲಿ ಬಾಟನಿಕಲ್ ಗಾರ್ಡನ್ ಮತ್ತು ಪಾರ್ಕ್ಗಳಲ್ಲಿ ಅವನ್ನ ನಾವು ಸಾಕಿದ್ದೀವಿ ಅಂತಂದರೆ ಅವು ಎಕ್ಸಾಟಿಕ್ ಸ್ಪೀಸೀಸ್ ಆದವು.
ಎಂಡೆಮಿಕ್ ಅಂತಂದರೆ ನೇಟಿವ್ ಸ್ಪೀಸೀಸ್, ಅಂದರೆ ನಮ್ಮ ದೇಶದಲ್ಲಿ ಮಾತ್ರ ಕಂಡುಬರುವಂತಹ, ಅಂದರೆ ನಮ್ಮ ದೇಶದ ಎನ್ವಿರಾನ್ಮೆಂಟಿಗೆ ಹೊಂದ್ಕೊಂಡು ನಮ್ಮ ಜಾಗದಲ್ಲಿ ಇರುವಂತಹ ನೇಟಿವ್ ಸ್ಪೀಸೀಸ್, ಅದು ಪ್ಲ್ಯಾಂಟು ಆಗಿರ್ಬೋದು ಎನಿಮಲ್ ಆಗಿರ್ಬೋದು, ಅದಕ್ಕೆ ಎಂಡೆಮಿಕ್ ಅಂತ ಕರಿತೀವಿ. ಸೊ ನಾವು ಬಾಟನಿಕಲ್ ಗಾರ್ಡನ್ ಮತ್ತು ಝಾಲಜಿಕಲ್ ಪಾರ್ಕ್ಸ್ನಲ್ಲಿ ಎಂತಹ ಪ್ಲ್ಯಾಂಟ್ಸ್ ಮತ್ತು ಎನಿಮಲ್ಸ್ಗಳನ್ನು ಅಲ್ಲಿ ನಾವು ಸಾಕಿ ಸಲಹುತ್ತೀವಿ, ಯಾವುದು ಎಂಡೆಮಿಕ್ ಆ್ಯಂಡ್ ಎಕ್ಸಾಟಿಕ್ ಲಿವಿಂಗ್ ಸ್ಪೀಸೀಸ್. ಸೊ ನಾವು ನಮ್ಮ ದೇಶದಲ್ಲಿ ಕಾಣುವಂತಹ ಮತ್ತು ಬೇರೆ ದೇಶಗಳಲ್ಲಿ ಇರುವಂತಹ ಸ್ಪೆಷಲ್ ಪ್ಲ್ಯಾಂಟ್ಸ್ ಮತ್ತು ಎನಿಮಲ್ಸ್ಗಳನ್ನು ಅವನ್ನು ಕೂಡ ನಾವು ಬಾಟನಿಕಲ್ ಗಾರ್ಡನ್ ಮತ್ತು ಝಾಲಜಿಕಲ್ ಪಾರ್ಕ್ಗಳಲ್ಲಿ ಅವನ್ನ ನಾವು ಸೇಫ್ ಮಾಡಿ ಪ್ರಿಸರ್ವ್ ಮಾಡ್ತೀವಿ. ಸರಿನಾ? So the correct option here is answer C, that is collection of endemic and exotic living species. ನಾನು ಇದಕ್ಕೆ ಪಾಸ್ ತಗೊಂಡೆ ಅಂತಂದರೆ ಐ ಯೂಸ್ ದ ವರ್ಡ್ ಪ್ರಿಸರ್ವೇಷನ್. ಹೌದಾ? ಪ್ರಿಸರ್ವೇಷನ್ ಅಂತಂದರೆ ಏನು? ಪ್ರಿಸರ್ವೇಷನ್ ಈಸ್ ದ ವರ್ಡ್ ದ್ಯಾಟ್ ವಿ ಯೂಸ್ ಫಾರ್ ನಾನ್ ಲಿವಿಂಗ್ ಥಿಂಗ್ಸ್. ಬಟ್ ನಾವು ಬಾಟ್ನಿಕಲ್ ಗಾರ್ಡನ್ ಮತ್ತು ಝಾಲಜಿಕಲ್ ಪಾರ್ಕ್ನಲ್ಲಿ ಜೀವ ಇರದೇ ಇರುವಂತಹ ವಸ್ತುಗಳನ್ನು ಪ್ರಿಸರ್ವ್ ಮಾಡೋದಿಲ್ಲ. ನಾನ್ ಲಿವಿಂಗ್ ಥಿಂಗ್ಸ್ಗಳನ್ನು ನಾವು ಮ್ಯೂಸಿಯಮ್ಗಳಲ್ಲಿ ಪ್ರಿಸರ್ವ್ ಮಾಡ್ತೀವಿ. ಸೊ ನಾನಿಲ್ಲಿ ತಪ್ಪಾಗಿ ಆ ವರ್ಡನ್ನು ಪ್ರೊನೌನ್ಸ್ ಮಾಡಿದ್ದು ಪ್ರಿಸರ್ವೇಷನ್ ಅಂತ. ಬಾಟ್ನಿಕಲ್ ಗಾರ್ಡನ್ ಮತ್ತು ಝಾಲಜಿಕಲ್ ಪಾರ್ಕ್ನಲ್ಲಿ ನಾವು ಪ್ರಿಸರ್ವೇಷನ್ ಮಾಡೋದಿಲ್ಲ ಪ್ಲ್ಯಾಂಟ್ಸ್ ಮತ್ತು ಎನಿಮಲ್ಸ್ದು, ಯಾಕಂದರೆ ಅವನ್ನ ಸಾಯಿಸಿ ನಾವಲ್ಲಿ ಅವನ್ನ ಪ್ರಿಸರ್ವ್ ಮಾಡೋದಿಲ್ಲ. ಅವು ಬದುಕಿರುವಂತಹ ಕಂಡೀಷನಲ್ಲಿನೇ ನಾವು ಅವನ್ನ ಏನಂತೀವಿ, ಸಾಕ್ತೀವಿ ಅಲ್ಲಿ. ಹೌದಾ? ಸೊ ದಿಸ್ ವರ್ಡ್ ಇಟ್ ವೋಂಟ್ ಅಪ್ಲೈಸ್ ಹಿಯರ್. ಸೊ ಸಾರಿ ಫಾರ್ ದ್ಯಾಟ್. ಪ್ರಿಸರ್ವೇಷನ್ ಅಂತ ವರ್ಡನ್ನು ಇಲ್ಲಿ ನಾವು ಯೂಸ್ ಮಾಡಬಾರ್ದು, ಬಿಕಾಸ್ ಬಾಟ್ನಿಕಲ್ ಗಾರ್ಡನ್ ಮತ್ತು ಝಾಲಜಿಕಲ್ ಪಾರ್ಕ್ ಅಂದರೆ ಅಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರ್ತವೆ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಒನ್. ಈ ಎರಡರಲ್ಲೂ ನಾವು ನಮ್ಮ ನೇಟಿವ್ ಸ್ಪೀಸೀಸು ಮತ್ತು ಫಾರಿನ್ ಸ್ಪೀಸೀಸ್ ಎರಡನ್ನೂ ನಾವಿಲ್ಲಿ ಕೇರ್ ತಗೊಂಡು ಸಾಕ್ತೀವಿ. ಸರಿನಾ? ನೆಕ್ಸ್ಟ್ ಕ್ವಶನ್ ನಂಬರ್ 7. Taxonomic key is one of the taxonomic tools in the identification and classification of plants and animals. It is used in the preparation of monographs, flora, both A and B and none of these. ಇದು ಕೂಡ ಟ್ಯಾಕ್ಸಾನಮಿಕ್ ಏಡ್ಸ್ನಲ್ಲಿ ಬರುತ್ತೆ, 30% ರೆಡ್ಯೂಸ್ ಆಗಿರುವಂತಹ ಸಿಲೆಬಸ್ನಲ್ಲಿ. ಬಟ್ ಹಿಯರ್ ವಿಲ್ ಡಿಸ್ಕಸ್ ಇಟ್ ಫಾರ್ ದ ಪರ್ಪಸ್ ಆಫ್ CET ಆ್ಯಂಡ್ ನೀಟ್. ಟ್ಯಾಕ್ಸಾನಮಿಕ್ ಕೀ ಎಲ್ಲಿ ಬಂತು? ಟ್ಯಾಕ್ಸಾನಮಿಕ್ ಕೀಸ್, ದೀಸ್ ಆರ್ ಒನ್ ಆಫ್ ದ ಟ್ಯಾಕ್ಸಾನಮಿಕ್ ಏಡ್ಸ್. ಈ ಕೀ ಅಂತಂದರೆ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇರ್ತವೆ. ಓಕೆ, ಅದರಲ್ಲಿ ಒಂದು ಕ್ಯಾರೆಕ್ಟರು ಸರಿ ಅಂತ ಪ್ರೂವ್ ಆಗುತ್ತೆ, ಒಂದು ಕ್ಯಾರೆಕ್ಟರು ರಾಂಗ್ ಅಂತ ಪ್ರೂವ್ ಆಗುತ್ತೆ. ಸೊ ದಿಸ್ ಈಸ್ ಬೇಸ್ಡ್ ಆನ್ ಸಿಮಿಲ್ಯಾರಿಟೀಸ್ ಆ್ಯಂಡ್ ಡಿಸ್ಸಿಮಿಲ್ಯಾರಿಟೀಸ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ಸ್. ಸೊ ಈ ಟ್ಯಾಕ್ಸಾನಮಿಕ್ ಕೀಗಳನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ವೆದರ್ ಇಟ್ ಈಸ್ ಇನ್ ಮೊನೋಗ್ರಾಫ್ಸ್ ಆರ್ ಫ್ಲೋರಾ ಆರ್ ಬೋತ್ ಆಫ್ ದೀಸ್ ಆರ್ ನನ್ ಆಫ್ ದೀಸ್. ವಾಟ್ ಈಸ್ ದಿಸ್ ಮೊನೋಗ್ರಾಫ್? ಮೊನೋಗ್ರಾಫ್ ಅಂತಂದರೆ ಇನ್ಫಾರ್ಮೇಷನ್ ಆಫ್ ಓನ್ಲಿ ಒನ್ ಟ್ಯಾಕ್ಸಾನ್. ಟ್ಯಾಕ್ಸಾನ್ ಅಂದರೆ ಏನು? ಕಿಂಗ್ಡಮ್ ಈಸ್ ಒನ್ ಟ್ಯಾಕ್ಸಾನ್. ಹೌದಾ? ಅದೇ ಫೈಲಮ್, ಕ್ಲಾಸ್. ಸೊ ಯಾವುದಾದ್ರೂ ಒಂದೇ ಒಂದು ಟ್ಯಾಕ್ಸಾನ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನನ್ನು ನಾವು ಸ್ಟಡಿ ಮಾಡಿದರೆ ಅದು ಮೊನೋಗ್ರಾಫ್ ಅಂತ ಕರೆಸ್ಕೊಳ್ಳುತ್ತೆ. ಹೌದಾ? ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಸೊಲೆನೇಸಿಯೆ ಅಂತ ಒಂದು ಫ್ಯಾಮಿಲಿ ಇತ್ತು. ಓಕೆ, ಪ್ರಿವಿಯಸ್ ಕ್ವಶನ್ಗಳಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಸೊಲೆನೇಸಿಯೆ ಈಸ್ ಒನ್ ಟ್ಯಾಕ್ಸಾನ್. ಸೊ ಆ ಫೈಲಮ್ಗೆ ಆ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಎಲ್ಲ ಇನ್ಫಾರ್ಮೇಷನ್ ಒಂದೇ ಒಂದು ಮೊನೋಗ್ರಾಫ್ನಲ್ಲಿ ಸಿಗುತ್ತೆ. ಸೊ ಅದೇ ರೀತಿ ಪೊಯೇಸಿಯೆ ಅಂತ ಒಂದು ವರ್ಡ್ ಇತ್ತು. ಪೊಯೇಸಿಯೆ ಈಸ್ ನೇಮ್ ಆಫ್ ಒನ್ ಫ್ಯಾಮಿಲಿ. ಸೊ ಪೊಯೇಸಿ ಅನ್ನುವಂಥದ್ದು ಒಂದು ಟ್ಯಾಕ್ಸಾನ್. ಸೊ ಆ ಟ್ಯಾಕ್ಸಾನ್ಗೆ ಸಂಬಂಧಪಟ್ಟಂತಹ ಎಲ್ಲ ಇನ್ಫಾರ್ಮೇಷನ್ನು ಅಗೇನ್ ಇಟ್ ಈಸ್ ಒನ್ ಆಫ್ ದ ಅದರ್ ಮೊನೋಗ್ರಾಫ್. ಸೊ ಮೊನೋಗ್ರಾಫ್ ಅಂತಂದರೆ ಒಂದೇ ಒಂದು ಟ್ಯಾಕ್ಸಾನ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. ಫ್ಲೋರಾ ಅಂದರೆ ಏನು? ಪ್ಲ್ಯಾಂಟ್ಸ್ಗಳಿಗೆ ಸಂಬಂಧಪಟ್ಟದ್ದು. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಬೆಳೆಯುವಂತಹ ಪ್ಲ್ಯಾಂಟ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಹೊಂದಿರುವಂತಹ ಬುಕ್ಕಿಗೆ ನಾವು ಫ್ಲೋರಾ ಅಂತ ಹೇಳ್ತೀವಿ. ಓಕೆ, ಸೊ ಈ ಮೊನೋಗ್ರಾಫ್ ಮತ್ತು ಫ್ಲೋರಾವನ್ನು ನಾವು ಮಾಡಬೇಕು ಅಂತಂದರೆ ಟ್ಯಾಕ್ಸಾನಮಿಕ್ ಕೀಸ್ ಹೆಲ್ಪ್ ಮಾಡ್ತವ? ಎಸ್, 100% ಹೆಲ್ಪ್ ಮಾಡ್ತವೆ. ಯಾಕೆ? ಈ ಟ್ಯಾಕ್ಸಾನಮಿಕ್ ಕೀಸ್ನಲ್ಲಿ ಬರುವಂತಹ ಕ್ಯಾರೆಕ್ಟರ್ ಬೇಸ್ ಮೇಲೇ ನಾವು ಮೊನೋಗ್ರಾಫ್ ಮತ್ತು ಫ್ಲೋರಾಗಳನ್ನು ಮಾಡ್ಬೋದು. ಸೊ the taxonomic key, this is used in preparation of both monographs and flora. Therefore the correct answer is option number C, that is both A and B. ಗೊತ್ತಾಯ್ತಾ? Next question number 8. All living organisms are linked to one another because they have common genetic material. They share common genetic material but to a varying degree. All have common cellular organization. All of the above.
ಇಲ್ಲಿ ಕ್ವಶನ್ ಏನಿದೆ ಅಂತಂದರೆ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಲಿಂಕ್ ಟು ಒನ್ ಅನದರ್. ಹೌದಾ, ಒಪ್ಕೋತೀರಾ? ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್ ಇವೆಲ್ಲವೂ ಬೇರೆ ಬೇರೆ ಜೀವಿಗಳಾಗಿದ್ರೂ ಆ್ಯಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಎಲ್ಲೋ ಒಂದು ಕಡೆ ಇವೆಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದ್ದಾವೆ, ಒಂದಕ್ಕೊಂದು ಲಿಂಕ್ ಆಗಿದ್ದಾವೆ. ಇವಾಗ ನಾವು ಮಂಗನಿಂದ ಮಾನವ ಅಂತ ಹೇಳ್ತೀವಿ. ಹಾಗಾದರೆ ಅರ್ಥ ಏನು? ಮಾನವ ಬಂದಿದ್ದು ಮಂಗನಿಂದ ಅಂತ ಅರ್ಥ. ಹಾಗೆಯೇ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ತೊಗೊಂಡ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಇವೆಲ್ಲವೂ ಲಿಂಕ್ ಆಗಿದ್ದಾವೆ, ಅಂದರೆ ಕನೆಕ್ಟ್ ಆಗಿದ್ದಾವೆ. ಇದು ಕ್ವಶನ್ನು. ಓಕೆ, ಹಾಗಾದರೆ ಆ ಥರ ಲಿಂಕ್ ಆಗಲಿಕ್ಕೆ ಇರುವಂತಹ ಪ್ರೂಫ್ ಏನು, ಆಧಾರ ಏನು, ಅದನ್ನೇ ಕೊಟ್ಟಿರೋದು. ವೆದರ್ ದೆ ಹ್ಯಾವ್ ಅ ಕಾಮನ್ ಜೆನೆಟಿಕ್ ಮಟೀರಿಯಲ್, ಅಂದರೆ ಫಿಶ್ನಲ್ಲಿ ಇರುವಂತಹ ಜೆನೆಟಿಕ್ ಮಟೀರಿಯಲ್ಲೇ ಮಾನವನಲ್ಲೂ ಕಂಡು ಬರುತ್ತಾ? ಇಲ್ಲ, ಅಲ್ಲಿ ಸ್ವಲ್ಪ ಆದರೂ ಡಿಫ್ರೆನ್ಸಸ್ ಕಂಡು ಬಂದೇ ಬರುತ್ತೆ. ಫಿಶ್ನಲ್ಲಿರುವಂತಹ ಜೆನೆಟಿಕ್ ಮಟೀರಿಯಲ್ಲು ಮಾನವನಲ್ಲೂ ಕಂಡು ಬಂತು ಅಂತಂದರೆ ಆ ಜೆನೆಟಿಕ್ ಮಟೀರಿಯಲಿಂದ ಒಂದು ಫಿಶ್ಶೇ ಹುಟ್ಕೋತಾ ಇತ್ತು, ಮಾನವ ಹುಟ್ಕೋತಿರಲಿಲ್ಲ. ಓಕೆ, ಸೊ ಈ ಆಪ್ಷನ್ನು ರಾಂಗ್ ಆಯಿತು. ನೆಕ್ಸ್ಟು, ದೇ ಶೇರ್ ಅ ಕಾಮನ್ ಜೆನೆಟಿಕ್ ಮಟೀರಿಯಲ್ ಬಟ್ ಟು ಅ ವೇರಿಯಿಂಗ್ ಡಿಗ್ರಿ. ಥರ್ಡ್ ಆಪ್ಷನನ್ನು ನೋಡಿ ಒಂದ್ಸತಿ. ಕಾಮನ್ ಸೆಲ್ಯುಲರ್ ಆರ್ಗನೈಸೇಷನ್. ಸೆಲ್ಯುಲರ್ ಆರ್ಗನೈಸೇಷನ್ ಅಂತಂದರೆ ಲಿವಿಂಗ್ ಕ್ಯಾರೆಕ್ಟರ್, ಒನ್ ಆಫ್ ದ ಲಿವಿಂಗ್ ಕ್ಯಾರೆಕ್ಟರ್ಸ್ನಲ್ಲಿ ಅಲ್ಲಿ ನಾವು ಅದನ್ನ ಓದಿದ್ವಿ. ಲಿವಿಂಗ್ ಕ್ಯಾರೆಕ್ಟರ್ ಅಂತಂದರೆ ಸೆಲ್ಯುಲರ್ ಆರ್ಗನೈಸೇಷನ್ ಇರಲೇಬೇಕು, ಅದು ಕೂಡ ತುಂಬ ಕಾಮನ್ ಆಯಿತು. ಬಟ್ ದಟ್ ಈಸ್ ದ ಓನ್ಲಿ ರೀಸನ್ ಅಲ್ಲ. ಈ ಆಪ್ಷನ್ ಬಿ ಅನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಿದರೆ ದೇ ಶೇರ್ ಅ ಕಾಮನ್ ಜೆನೆಟಿಕ್ ಮಟೀರಿಯಲ್. ಸೊ ಫಿಶ್ ಆಗ್ಬೋದು, ಮಾನವ ಆಗ್ಬೋದು, ಅವು ಕಾಮನ್ ಜೆನೆಟಿಕ್ ಮಟೀರಿಯಲನ್ನು ಶೇರ್ ಮಾಡ್ತವೆ. ಯಾಕೆ ಶೇರ್ ಮಾಡ್ತವೆ? ಯಾಕಂದರೆ ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಒಂದಲ್ಲ ಒಂದು ರೀತಿಯಿಂದ ದೇ ಹ್ಯಾವ್ ಡಿರೈವ್ಡ್ ಫ್ರಾಮ್ ಅ ಕಾಮನ್ ಆ್ಯನ್ಸಿಸ್ಟರ್. ಒಂದೇ ಒಂದು ಆ್ಯನ್ಸಿಸ್ಟರು, ಅದು ಎವಲ್ಯೂಷನ್ ಆಗಿ ವಿಕಸನ ಹೊಂತ ಬೇರೆ ಬೇರೆ ಆದಂತಹ ಜೀವಿಗಳನ್ನು ಅದು ಸೃಷ್ಟಿ ಮಾಡಿದೆ. ಓಕೆ, ಹಾಗಾದರೆ ಈ ಆ್ಯನ್ಸಿಸ್ಟರ್ನಲ್ಲಿರುವಂತಹ ಜೆನೆಟಿಕ್ ಮಟೀರಿಯಲಿನೇ ಈ ಎಲ್ಲ ಆರ್ಗ್ಯಾನಿಸಮ್ಸ್ಗಳನ್ನು ಆರ್ಗ್ಯಾನಿಸಮ್ಸ್ಗಳಲ್ಲೂ ಕೂಡ ನಾವು ಅದನ್ನು ಕಾಣ್ಬೋದು. ಡಿಫ್ರೆನ್ಸಸ್ ಎಲ್ಲಿ ಬಂತು ಅಂತಂದರೆ ಈ ಆ್ಯನ್ಸಿಸ್ಟರ್ನಲ್ಲಿರುವಂತಹ ಜೆನೆಟಿಕ್ ಮಟೀರಿಯಲ್ಲು ಬೇರೆ ರೀತಿಯಾಗಿ ಮಾಡಿಫಿಕೇಷನ್ ಆಗಿ ಅದು ಒಂದು ಜೀವಿಯನ್ನು ಫಾರ್ಮ್ ಮಾಡಿದೆ. ಅದೇ ಜೆನೆಟಿಕ್ ಮಟೀರಿಯಲ್ಲು ಮತ್ತೆ ಬೇರೆ ಚೇಂಜಸ್ ಆಗಿ ಬೇರೆ ಆ್ಯನಿಮಲನ್ನು ಫಾರ್ಮ್ ಮಾಡಿದೆ. ಅಗೇನ್ ಸೇಮ್ ಮತ್ತೆ ಸ್ವಲ್ಪ ಚೇಂಜಸ್ ಆಗಿ ಅದು ಬೇರೆ ಆ್ಯನಿಮಲ್ಗಳನ್ನು ಪ್ರೊಡ್ಯೂಸ್ ಮಾಡಿದೆ. ಸೊ ಒಂದೇ ಜೆನೆಟಿಕ್ ಮಟೀರಿಯಲ್ಲು ಅದು ಬೇರೆ ಬೇರೆಯಾಗಿ ನೋಡಿಲಿ, ವೇರಿಯಿಂಗ್ ಡಿಗ್ರಿ ಅಂದರೆ ಬೇರೆ ಬೇರೆ ಫಾರ್ಮ್ಗಳಲ್ಲಿ ಅದು ಬೇರೆ ಬೇರೆ ಜೀವಿಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಅದಕ್ಕೆ ಇಲ್ಲಿ ಶೇರ್ ಅಂತ ಒಂದು ವರ್ಡ್ ಇದೆ. ಶೇರ್ ಅಂದರೆ ಏನು? ಈ ಆ್ಯನ್ಸಿಸ್ಟರಿಂದ ಬಂದಿರುವಂತಹ ಎಲ್ಲ ಆ್ಯನಿಮಲ್ಸ್ಗಳಲ್ಲಿ, ಆರ್ಗ್ಯಾನಿಸಮ್ಸ್ಗಳಲ್ಲಿ ಸೇಮ್ ಜೆನೆಟಿಕ್ ಮಟೀರಿಯಲ್ಲೇ ಅವು ಶೇರ್ ಮಾಡ್ಕೊಂಡಿರ್ತವೆ, ಬಟ್ ಕೆಲವೊಂದು ಡಿಫ್ರೆನ್ಸಸ್ಗಳನ್ನು ಹೊಂದಿರ್ತವೆ. ಅದಕ್ಕೆ ಅವು ಬೇರೆ ಬೇರೆಯಾಗಿ ಕಾಣ್ತವೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅರ್ಥ ಆಗ್ತಿದೆಯಾ? ಸೊ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಲಿಂಕ್ ಟು ಒನ್ ಅನದರ್ ಬಿಕಾಸ್ ದೇ ಶೇರ್ ಅ ಕಾಮನ್ ಜೆನೆಟಿಕ್ ಮಟೀರಿಯಲ್ ಬಟ್ ಟು ಅ ವೇರಿಯಿಂಗ್ ಡಿಗ್ರಿ. ಸೇಮ್ ಜೆನೆಟಿಕ್ ಮಟೀರಿಯಲ್ಲು ವೇರಿಯೇಷನ್ ಆಗಿ ಎವಲ್ಯೂಷನ್ ಆಗಿ ವಿಕಸನ ಹೊಂದಿ ಬೇರೆ ಬೇರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳನ್ನು ಅದು ಸೃಷ್ಟಿ ಮಾಡ್ತಾ ಇದೆ. ಸೊ ಎವಲ್ಯೂಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಲ್ಲಿಂದ? ಫ್ರಮ್ ದ ಕಾಮನ್ ಆ್ಯನ್ಸಿಸ್ಟರ್. ಈ ಎವಲ್ಯೂಷನ್ ಇಟ್ ಈಸ್ ಬೇಸ್ಡ್ ಆನ್ ಸಿಮಿಲಾರಿಟಿ ಆಫ್ ಜೆನೆಟಿಕ್ ಮಟೀರಿಯಲ್ ವಿಚ್ ಇಂಡಿಕೇಟ್ಸ್ ಟುವರ್ಡ್ಸ್ ದ ಕಾಮನ್ ಆ್ಯನ್ಸಿಸ್ಟರ್. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ದಟ್ ಈಸ್ ದೇ ಶೇರ್ ಅ ಕಾಮನ್ ಜೆನೆಟಿಕ್ ಮಟೀರಿಯಲ್. ರೈಟ್? ನೆಕ್ಸ್ಟ್ ಕ್ವಶನ್ ನಂಬರ್ 9. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಡಿಫೈನಿಂಗ್ ಕ್ಯಾರೆಕ್ಟರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್? ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಅಥವಾ ಲೈಫನ್ನು ನಾವು 5-6 ವಿಡಿಯೋಗಳಲ್ಲಿ ಸ್ಟಡಿ ಮಾಡಿದ್ವಿ. ಯಾವ್ಯಾವುದು? ಗ್ರೋತ್, ದೆನ್ ಮೆಟಬಾಲಿಸಮ್, ರಿಪ್ರೊಡಕ್ಷನ್, ಕಾನ್ಷಿಯಸ್ನೆಸ್, ಸೆಲ್ಯುಲರ್ ಆರ್ಗನೈಸೇಷನ್. ಹೌದಾ? ಇದರಲ್ಲಿ ಕೆಲವೊಂದು ಫಂಡಮೆಂಟಲ್ ಫೀಚರ್ಸ್ ಆಯಿತು, ಕೆಲವೊಂದು ಜಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಯಿತು. ಸೊ ಇಲ್ಲಿ ಆಪ್ಷನ್ಗಳಲ್ಲಿ ಏನನ್ನು ಕಂಡುಹಿಡಿಯಬೇಕು? ಡಿಫೈನಿಂಗ್ ಕ್ಯಾರೆಕ್ಟರ್ ಅಂದರೆ ವಿಶಿಷ್ಟವಾದ ಗುಣಲಕ್ಷಣ ಯಾವುದು? ಇಲ್ಲಿ ನೋಡಿ, ಈ ಹಿಂಟನ್ನು ನೋಡಿ. ಫಸ್ಟ್ ಒನ್ ಈಸ್ ಗ್ರೋತ್. ಸೊ ಗ್ರೋತ್ ಇಟ್ ಈಸ್ ಸೀನ್ ಇನ್ ಬೋತ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್. ಹೌದಾ? ಇದನ್ನು ನಾವು ವಿಡಿಯೋದಲ್ಲೂ ಸ್ಟಡಿ ಮಾಡಿದ್ದೀವಿ. ಸೊ ಇದು ಡಿಫೈನಿಂಗ್ ಕ್ಯಾರೆಕ್ಟರ್ಸ್ ಆಗಲಿಲ್ಲ. ಎಬಿಲಿಟಿ ಟು ಮೇಕ್ ಸೌಂಡ್, ದಿಸ್ ಈಸ್ ಆಲ್ಸೋ ಸೀನ್ ಇನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್. 2 ಕಲ್ಲುಗಳನ್ನು ನೀವು ಹೀಗೆ ಕುಟ್ಟಿ ಪುಡಿ ಮಾಡಬೇಕಾದ್ರೂ ಕೂಡ ಸೌಂಡ್ ಬರುತ್ತೆ. ಸೊ ಈ ಸೌಂಡ್ ಅನ್ನುವಂಥದ್ದು ನಾನ್ ಲಿವಿಂಗ್ನಲ್ಲೂ ಕಂಡು ಬಂತು. ಹೌದಾ? ರಿಪ್ರೊಡಕ್ಷನ್ ಈಸ್ ಎ ಡಿಫೈನಿಂಗ್ ಕ್ಯಾರೆಕ್ಟರ್. ಹೌದಾ? ಇಲ್ಲ. ಯಾಕಂದರೆ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸು ರಿಪ್ರೊಡಕ್ಷನ್ ಮಾಡೋದಿಲ್ಲ. ಎಕ್ಸಾಂಪಲ್ಸ್ ಯಾವುದಿತ್ತು? ಈ ಮ್ಯೂಲ್ ಅಂತ ನಾವು
ಸ್ಟಡಿ ಮಾಡಿದ್ವಿ. ಸೊ ನಾಟ್ ಸೀನ್ ಇನ್ ಸಮ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಇದು ಕೂಡ ಆಪ್ಷನ್ನು ರಾಂಗ್ ಆಯಿತು. ಫೋರ್ತ್ ಆಪ್ಷನ್ ರೆಸ್ಪಾನ್ಸ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಅಂತಂದ್ರೇನು ಕಾನ್ಷಿಯಸ್ನೆಸ್. ಸೊ ಈ ಪ್ರಾಪರ್ಟಿ ಕೇವಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಮಾತ್ರ ಕಂಡುಬರುತ್ತೆ. ದೇರ್ ಫೋರ್ ಇಟ್ ಈಸ್ ಅ ಡಿಫೈನಿಂಗ್ ಕ್ಯಾರೆಕ್ಟರ್. ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತಂದರೆ ಇಂತಹ ಜೀವವಿರುವಂತಹ ಆರ್ಗ್ಯಾನಿಸಮ್ಸ್ನಲ್ಲಿ ಮಾತ್ರ ಕಂಡುಬರುವಂತಹ ಕ್ಯಾರೆಕ್ಟರ್ ಯಾವುದು? ಆಪ್ಷನ್ ಡಿ, ದಟ್ ಈಸ್ ರೆಸ್ಪಾನ್ಸ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಮಾತ್ರ ರೆಸ್ಪಾನ್ಸ್ ಕೊಡ್ತವೆ. ನಾನ್ ಲಿವಿಂಗ್ ಇತ್ತು ಅಂದರೆ ಅವು ರೆಸ್ಪಾನ್ಸನ್ನು ಕೊಡೋದಿಲ್ಲ. ರೈಟ್. ನೆಕ್ಸ್ಟ್ ಒನ್, ಲಾಸ್ಟ್ ಕ್ವಶನ್. ಮ್ಯಾಚ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಕಾಲಮ್ ಎ ಆ್ಯಂಡ್ ಕಾಲಮ್ ಬಿ. ಇಲ್ಲಿ ಏನೇನಿದೆ? ಫ್ಯಾಮಿಲಿ, ಕಿಂಗ್ಡಮ್, ಆರ್ಡರ್, ಸ್ಪೀಸೀಸ್ ಆ್ಯಂಡ್ ಜೀನಸ್. ಕಾಲಮ್ 2ನಲ್ಲಿ ಎಲ್ಲ ಹೊಸ ವರ್ಡ್ಸ್ ಅನ್ನಿಸ್ತವೆ. ಟ್ಯೂಬರೋಸಮ್, ಪಾಲಿಮೋನಿಯಲ್ಸ್, ಸೊಲ್ಯಾನಮ್, ಪ್ಲಾಂಟೆ, ಸೊಲೆನೇಸಿಯೆ. ಸೊ ನಿಮಗೆ ಫುಲ್ ಕನ್ಫ್ಯೂಸ್ ಆಗಿಬಿಡುತ್ತೆ, ಏನಪ್ಪ ಈ ಆಪ್ಷನ್ಗಳನ್ನು ನಾವು ಕೇಳೇ ಇಲ್ಲಲ್ಲ, ಅಥವಾ ಕೆಲವೊಂದು ಕೇಳಿದ್ದೀವಿ ಕೆಲವೊಂದು ಕೇಳಿಲ್ಲ ಅಂತ. ಅವಾಗ ಏನು ಮಾಡಬೇಕು? ಕಾಲಮ್ ಎನಲ್ಲಿ ಏನಿದೆ? ಫ್ಯಾಮಿಲಿ, ಕಿಂಗ್ಡಮ್ ಅಂದರೆ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಹೆಸರಿದೆ. ಮೊದಲನೇ ಕ್ವಶನಲ್ಲೇ ಹೇಳಿದ್ದೆ ನಾನು, ಈ ಕೆಲವೊಂದು ವರ್ಡ್ಸನ್ನು ಕೊಟ್ಟು ವೆದರ್ ಇಟ್ ಈಸ್ ಅ ಫೈಲಮ್ ಆರ್ ಕಿಂಗ್ಡಮ್ ಆರ್ ಆರ್ಡರ್ ಅಂತ ಕೇಳಿದರೆ ನೀವು ಏನನ್ನು ನೋಡಬೇಕು? ಲಾಸ್ಟ್ ವರ್ಡನ್ನು ನೋಡಬೇಕು ಅಂತ ಹೇಳಿದ್ದೆ. ಓಕೆ. ಅದೇ ಜೀನಸ್ ಆ್ಯಂಡ್ ಸ್ಪೀಸೀಸ್ ಲೆವೆಲಿಗೆ ಬಂತು ಅಂತಂದರೆ ಆ ಎಲ್ಲ ಲೆಟರ್ಸು ಇಟ್ಯಾಲಿಕ್ಸ್ ಫಾರ್ಮ್ನಲ್ಲಿ ಇರ್ತವೆ. ಸೊ ಅದ್ರ ಬೇಸ್ ಮೇಲೆ ನೀವು ಕಂಡು ಹಿಡ್ಕೋಬೋದು. ಜೀನಸ್ ಇತ್ತು ಅಂತಂದರೆ ಕ್ಯಾಪಿಟಲ್ ಲೆಟರಿಂದ ಫಾರ್ಮ್ ಆಗಿರುತ್ತೆ. ಸ್ಪೀಸೀಸ್ ಇತ್ತು ಅಂತಂದರೆ ಸ್ಮಾಲ್ ಲೆಟರಿಂದ ಅದು ಸ್ಟಾರ್ಟ್ ಆಗಿರುತ್ತೆ. ಇವಾಗ ಇಲ್ಲೇನು ವರ್ಡ್ಸ್ ಕೊಟ್ಟಿದ್ದಾರಲ್ಲ, ಈ ಎಲ್ಲ ವರ್ಡ್ಸು ಪೊಟ್ಯಾಟೊ ಕ್ಲಾಸಿಫಿಕೇಷನ್ಗೆ ಬಿಲಾಂಗ್ ಮಾಡ್ತವೆ. ಪೊಟ್ಯಾಟೊ ಅಂತಂದರೆ ಸೈಂಟಿಫಿಕ್ ನೇಮ್ ಈಸ್ ಸೊಲ್ಯಾನಮ್ ಟ್ಯೂಬರೋಸಮ್. ಸೊ ಇಲ್ಲಿ ವರ್ಡ್ ಇದೆಯಲ್ಲ ಟ್ಯೂಬರೋಸಮ್, ಇಲ್ಲೇ ಅರ್ಥ ಆಗಿಬಿಡುತ್ತೆ. ಸೊ ದಿಸ್ ಈಸ್ ದ ಕ್ಲಾಸಿಫಿಕೇಷನ್ ಆಫ್ ಪೊಟ್ಯಾಟೊ. ಟ್ಯೂಬರೋಸಮ್ ವರ್ಡ್ ಈಸ್ ಸ್ಟಾರ್ಟಿಂಗ್ ವಿತ್ ಸ್ಮಾಲ್ ಲೆಟರ್. ಸ್ಮಾಲ್ ಲೆಟರ್ ಅಂತಂದರೆ ಅದು ಸ್ಪೀಸೀಸ್ ಲೆವೆಲ್. ಸೊ ಟ್ಯೂಬರೋಸಮ್ ಈಸ್ ಎ ಸ್ಪೀಸೀಸ್. ಎಲ್ಲಿದೆ? ಟ್ಯೂಬರೋಸಮ್ ಈಸ್ ಎ ಸ್ಪೀಸೀಸ್. ಮುಂಚೆ ಯಾವ್ಯಾವ ಗೊತ್ತಾಗ್ತಾವಲ್ಲ ಅವನ್ನ ಮಾರ್ಕ್ ಮಾಡೋಣ. ಕಿಂಗ್ಡಮ್ ಕೊಟ್ಟಿದ್ದಾರೆ. ಕಿಂಗ್ಡಮ್ ಅಂತೂ ನಮಗೆ ಗೊತ್ತಿದೆ, 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್. ವಿತ್ ಇದು ಮೊನರೆ ಇರ್ಬೋದು, ಪ್ರೊಟಿಸ್ಟಾ, ಫಂಜೈ, ಪ್ಲಾಂಟ್ ಆರ್ ಎನಿಮಲಿಯಾ. ಸೊ ಯಾವ್ದು ಬಂತು ಇಲ್ಲಿ? ಪ್ಲಾಂಟೇ ಬಂತು. ಸೊ 2 ನಮಗೆ ಈಸಿಯಾಗಿ ಗೊತ್ತಾಯಿತು. ನೆಕ್ಸ್ಟು ಎಷ್ಟು ಉಳಿದು? 3 ಉಳಿದು. ಅದರಲ್ಲಿ ಲಾಸ್ಟ್ ಲೆಟರ್ಸ್ ನೋಡಿ, ಪಾಲಿಮೋನಿಯಲ್ಸ್. ಸೊ ಏಲ್ಸಿಂದ ವರ್ಡ್ ಎಂಡ್ ಆಯಿತು ಅಂತಂದರೆ ಅದನ್ನು ನಾನು ಆರ್ಡರ್ ಅಂತ ಹೇಳಿದ್ದೆ. ಸೊ ಆರ್ಡರ್. ನೆಕ್ಸ್ಟ್ ಸೊಲೆನೇಸಿಯೆ. ಎ ವರ್ಡ್ ಇತ್ತು ಅಂತಂದರೆ ಎಂಡಿಂಗಲ್ಲಿ ಅದು ಫ್ಯಾಮಿಲಿ ಹೆಸರು. ಓಕೆ. ಮಿಕ್ಕಿದ್ದು ಯಾವುದು? ಜೀನಸ್. ಸೊ ಜೀನಸ್ ರಿಮೈನಿಂಗ್ ಈಸ್ ಸೊಲ್ಯಾನಮ್. ಸೊ ಈ ಥರ ಕ್ವಶನ್ ಬಂತು ಅಂತಂದರೆ ಫಸ್ಟ್ ನೀವು ಯಾವುದು ಸ್ಮಾಲ್ ಲೆಟರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಮಾರ್ಕ್ ಮಾಡಿಕೊಂಡು ಅದನ್ನು ಸ್ಪೀಸೀಸಿಗೆ ಕೂಡಿಸ್ಬಿಡಿ. ಅರ್ಧ ಕ್ವಶನ್ ನಿಮಗೆ ಅಲ್ಲಿ ಅರ್ಥ ಆಗ್ಬಿಡ್ತು. ಸರಿನಾ? ಸೊ ಈ ಆಪ್ಷನ್ಸನ್ನು ನೋಡೋಣ. ಫಸ್ಟು ಫ್ಯಾಮಿಲಿ ಅಂತಂದರೆ ಸೊಲೆನೇಸಿಯೆ ಬಂತು, ಕಿಂಗ್ಡಮ್ ಅಂತಂದರೆ ಪ್ಲಾಂಟೇ ಬಂತು, ಆರ್ಡರ್ ಅಂದರೆ ಪಾಲಿಮೋನಿಯಲ್ಸ್. ದೆನ್ ಫಸ್ಟ್ ಜೀನಸ್ ತಗೊಳ್ಳಿ. ಜೀನಸ್ ಈಸ್ ಸೊಲ್ಯಾನಮ್, ಸ್ಪೀಸೀಸ್ ಈಸ್ ಟ್ಯೂಬರೋಸಮ್. ಫಸ್ಟ್ ಆಪ್ಷನ್ ಎ ಬಿ ಸಿ ಡಿನಲ್ಲಿ ಆಪ್ಷನ್ ಎಯನ್ನು ನಾನು ಇಲ್ಲಿ ಕರೆಕ್ಟ್ ಅಂತ ಹಾಕಿದ್ದೀನಿ. ಸೊ ಆಪ್ಷನ್ ಎಯನ್ನು ಚೆಕ್ ಮಾಡ್ತಾ ಹೋದರೆ ಎಗೆ 5 ಇದೆ, ಬಿಗೆ 4 ಇದೆ, ಸಿಗೆ 2 ಇದೆ, ಡಿಗೆ ಐ ಇದೆ ಆ್ಯಂಡ್ ಇಗೆ 3 ಇದೆ. ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಒನ್ ಹಿಯರ್. ಸೊ ದಿಸ್ ಈಸ್ ದ ಕ್ಲಾಸಿಫಿಕೇಷನ್ ಆಫ್ ಪೊಟ್ಯಾಟೊ. ನಿಮ್ಗೆ ಇದು ವರ್ಡ್ಸ್ ಎಲ್ಲ ಕನ್ಫ್ಯೂಸಿಂಗ್ ಆದ್ರೂ ಈ ಸ್ಪೀಸೀಸ್ ಹೆಸರಿಂದ ನಿಮಗೆ ಒಂದು ಮ್ಯಾಚ್ ಮಾಡೋದಂತೂ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ಆರ್ಡರ್ ಹೆಸರು ಮತ್ತು ಫ್ಯಾಮಿಲಿ ಹೆಸರು ಅವು ಕೂಡ ಎಂಡಿಂಗ್ ಲೆಟರನ್ನು ನೋಡಿದರೆ ಗೊತ್ತಾಗುತ್ತೆ. ಅದರ ಬೇಸಿಸ್ ಮೇಲೆ ನೀವು ಈ ಮ್ಯಾಚ್ ದ ಫಾಲೋವಿಂಗ್ ಅನ್ನುವಂತಹ ಕ್ವಶನ್ನ ಕ್ರ್ಯಾಕ್ ಮಾಡ್ಬೋದು. ಸರಿನಾ? ಹಿಯರ್ ದ ಕರೆಕ್ಟ್ ಆಪ್ಷನ್ ಈಸ್ ಎ. So this completes all the questions from the first lesson, that is living word. So ಮೊದಲನೇ ಯೂನಿಟ್ನಲ್ಲಿ ಬರುವಂತಹ 4 ಚಾಪ್ಟರ್ಗಳದ್ದು MCQ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಐ ಹೋಪ್ ನಿಮಗೆ ವಿಡಿಯೋಸ್ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಆಗಿದರೆ ಲೈಕ್ ಬಟನ್ನನ್ನು ಪ್ರೆಸ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಟಾಪಿಕ್. ಟಿಲ್ ದೆನ್ ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.